ಎಚ್.ಡಿ. ರೇವಣ್ಣ ಅವರ ಕುಟುಂಬಕ್ಕೆ ಟೆನ್ಷನ್ ಅನ್ನುವಂಥ ವಿಚಾರ. ಅಪ್ಪ ಮಗನ ಬಳಿಕ ಈಗ ಭವಾನಿಗೂ ಕೂಡ ಎಸ್ಐಟಿ ನೋಟಿಸ್ ನೀಡಲಾಗಿದೆ. ಕಿಡ್ನಾಪ್ ಕೇಸ್ ಸಂಬಂಧ ಭವಾನಿ ರೇವಣ್ಣ ಅವರಿಗೆ ಎಸ್ಐಟಿ ಇಂದ ಆಲ್ರೆಡಿ ನೋಟಿಸ್ ನೀಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನಿನ್ನೆ ಎಲ್ಲ ಸಿದ್ಧತೆಗಳು ಆಗ್ತಾ ಇತ್ತಂತೆ ಅವರಿಗೆ ನೋಟಿಸ್ ಕೊಡೋದಕ್ಕೆ, ಬಟ್ ಆಲ್ರೆಡಿ ನೋಟಿಸ್ ನೀಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೆಆರ್ ನಗರ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣ. ಯಾಕಂದ್ರೆ ಕೆಆರ್ ನಗರದಲ್ಲಿ ಸ್ವತಃ ಮಗನೇ ಬಂದು ನನ್ನ ತಾಯಿ ಕಾಣೆಯಾಗಿದ್ದಾರೆ, ಅದಕ್ಕೆ ಕಾರಣ ನೇರವಾಗಿ ಎಚ್.ಡಿ. ರೇವಣ್ಣ ಮತ್ತು ಭವಾನಿ ರೇವಣ್ಣ ಅನ್ನುವಂತಹ ಹೆಸರನ್ನ ಉಲ್ಲೇಖ ಮಾಡ್ತಾರೆ ದೂರಿನಲ್ಲಿ. ಈಗ ಆಲ್ರೆಡಿ ಭವಾನಿ ರೇವಣ್ಣ ಅವರ ಸಂಬಂಧಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಲಾಗಿದೆ. ಈಗ ಭವಾನಿ ರೇವಣ್ಣ ಅವರ ಸರದಿ, ಅವ್ರಿಗೂ ಕೂಡ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ತಾಯಿಯನ್ನ ಅಪಹರಿಸಿದ್ದಾಗಿ ಸಂತ್ರಸ್ತೆ ಪುತ್ರ ದೂರು ದಾಖಲು ಮಾಡಿರುವ ಹಿನ್ನೆಲೆ ಈಗಾಗಲೇ ಆರೋಪಿ ಸತೀಶ್ ಬಾಬುವನ್ನ ಬಂಧಿಸಲಾಗಿದೆ. ಈ ಪ್ರಕರಣದಲ್ಲಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಎಚ್.ಡಿ. ರೇವಣ್ಣ ಅವರ ಕುಟುಂಬಕ್ಕೆ ಪ್ರತಿ ದಿನವೂ ಕೂಡ ಒಂದಲ್ಲ ಒಂದು ರೀತಿಯ ಟೆನ್ಷನ್, ಹೊಸ ದೂರುಗಳು ದಾಖಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಕಂಟಕ ಸಂಕಷ್ಟ ಎದುರಾಗಬಹುದು ಅಂತ ಈಗ ಪರ್ಟಿಕ್ಯುಲರ್ ಆಗಿ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಕಿಡ್ನಾಪ್ ಕೇಸ್ ಯಾವ ರೀತಿ ಇರುತ್ತೆ ಪ್ರಕ್ರಿಯೆಗಳು? ಖಂಡಿತ ಶ್ರುತಿ, ಏನು ಈ ಒಂದು ಅಶ್ಲೀಲ ವಿಡಿಯೋಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನೇ ಮತ್ತಷ್ಟು ಪ್ರಕರಣಗಳು ದಾಖಲಾಗೋದ್ರ ಜೊತೆಗೆ ಮೊದಲಿಗೆ ಎಚ್.ಡಿ. ರೇವಣ್ಣವನ್ನ A1 ಮಾಡಿ FIR ದಾಖಲಾಯಿತು. ನಂತರ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರತ್ಯೇಕ ಅತ್ಯಾಚಾರ ಆರೋಪದಲ್ಲಿ FIR ದಾಖಲಾಯಿತು. ಈಗ ಭವಾನಿ ರೇವಣ್ಣ ಅವರಿಗೂ ಸಹ SIT ನೋಟಿಸ್ ನೀಡಿರ್ತಕ್ಕಂಥದ್ದು. ಅದು KR ನಗರದಲ್ಲಿ ದಾಖಲಾಗಿದ್ದಂಥ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಇವತ್ತು ಹಾಜರಾಗಿ ಅಂತೇಳಿ SIT ಅಧಿಕಾರಿಗಳು ನಿನ್ನೆ ನೋಟಿಸನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಒಂದು ಕಡೆ ಎಚ್.ಡಿ. ರೇವಣ್ಣ ತಲೆಮರೆಸ್ಕೊಂಡಿದ್ದಾರೆ, ಪ್ರಜ್ವಲ್ ರೇವಣ್ಣ ವಿದೇಶದಲ್ಲೇ ತಲೆಮರೆಸ್ಕೊಂಡಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಗ ಭವಾನಿ ರೇವಣ್ಣ ಅವರಿಗೂ ನೋಟಿಸ್ ಜಾರಿ ಮಾಡಿದ್ದು, ಇವರು ವಿಚಾರಣೆಗೆ ಬರ್ತಾರಾ ಅಥವಾ ಕಾನೂನು ಒಂದು ಹೋರಾಟವನ್ನು ಶುರು ಮಾಡ್ತಾರಾ ಅಥವಾ ಇವರು ಸಹ ನಾಪತ್ತೆ ಆಗ್ತಾರಾ ತನ್ನ ಗಂಡ ಮತ್ತು ಮಗನ ಹಾದಿಯಲ್ಲಿ ಅನ್ನೋದು ಈಗ ಪ್ರಶ್ನೆ ಇರ್ತಕ್ಕಂಥದ್ದು. ಸದ್ಯಕ್ಕೆ 50ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಆ ಒಂದು ಕಾಣೆಯಾಗಿರ್ತಕ್ಕಂಥ ಮಹಿಳೆಯನ್ನು ಮತ್ತು ಕಿಡ್ನಾಪ್ ಆಗಿದೆ ಅಂತೇಳಿ ಆರೋಪ ಮಾಡಲಾಗ್ತಾ ಇರ್ತಕ್ಕಂಥ ಮಹಿಳೆಯನ್ನು ಹುಡುಕಾಟ ನಡೆಸಲಾಗಿದೆ SITಯಿಂದ. ಆದರೆ ಇದುವರೆಗೂ ಆ ಮಹಿಳೆ ಪತ್ತೆ ಆಗಿಲ್ಲ. ಜೊತೆಗೆ ಇವತ್ತು 11 ಗಂಟೆಗೆ ಎಚ್.ಡಿ. ರೇವಣ್ಣ ಅವರ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ಇದೆ. ಇದೇ ಒಂದು KR ನಗರ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಕಡೆ ಮಹಿಳೆ ಸಿಕ್ಕಿಲ್ಲ, ಒಂದು ಕಡೆ ಇವರು ನೋಟಿಸ್ಗೆ ಹಾಜರಾಗ್ತಾ ಇಲ್ಲ ಎಚ್.ಡಿ. ರೇವಣ್ಣ. ಇಂಥ ಸನ್ನಿವೇಶದಲ್ಲಿ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಗೋದು ಬಹುತೇಕ ಡೌಟ್ ಅಂತೇಳಿ ಕಾನೂನು ತಜ್ಞರ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ತಂದೆ ಮಗ ಮಾತ್ರ ಈ ಒಂದು ಪ್ರಕರಣದಲ್ಲಿದ್ದರು. ಈಗ ಅವರ ಭವಾನಿ ರೇವಣ್ಣ ಅವ್ರಿಗೂ ನೋಟಿಸ್ ನೀಡುವ ಮುಖಾಂತರ ರೇವಣ್ಣ ಕುಟುಂಬದ 3ನೇ ವ್ಯಕ್ತಿ ಈ ಒಂದು ಪ್ರಕರಣಕ್ಕೆ ಎಳೆದು ಬಂದಂತ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಭವಾನಿ ರೇವಣ್ಣ ಈಗಿರ್ತಕ್ಕಂಥದ್ದು ಹಾಜರಾಗ್ತಾರಾ ಅಥವಾ ತಲೆಮರೆಸ್ಕೊಳ್ತಾರಾ ಅಥವಾ ಕಾನೂನು ಹೋರಾಟ ಶುರು ಮಾಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.